ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಏಕಾದಶಿ ವಾರ ಶನಿವಾರ. ನಮಗೆ ಶ್ರೀನಿವಾಸನಿಗೆ ಸಂಬಂಧಪಟ್ಟ ಹಾಗೂ ಶನೇಶ್ವರನಿಗೆ ಸಂಬಂಧಪಟ್ಟ ಈ ದಿನದಲ್ಲಿ ನಾವೆಷ್ಟೋ ಪಾರಾಯಣ ಪೂಜೆಗಳನ್ನ ಮಾಡಿಕೊಳ್ತಿರ್ತೀವಿ. ಅಂತಹದ್ರಲ್ಲಿ ಈ ದಿನ ಉತ್ತರ ನಕ್ಷತ್ರ, ಆ ನಕ್ಷತ್ರಕ್ಕೆ ಅಧಿಷ್ಠಾನ ದೇವತೆ ರವಿ ಆಗಿರುತ್ತಾನೆ. ಓಂ ನೀವು ಆದಿತ್ಯಾಯ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಳ್ತಿರೋ, ಅಥವಾ ಸೂರ್ಯನ ಅಷ್ಟೋತ್ರವನ್ನು ಹೇಳ್ಕೊಳ್ತಿರೋ, ಅಥವಾ ಸೂರ್ಯನ ಅಷ್ಟಕವನ್ನು ಹೇಳ್ಕೊಳ್ತಿರೋ, ಒಟ್ಟಾರೆಯಾಗಿ ರವಿಯನ್ನು ಕೂಡ ಸ್ಮರಣೆ ಮಾಡೋ ಮುಖಾಂತರ ನಾನು ಹೇಳೋ ಈ ಶ್ಲೋಕಗಳನ್ನ, ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ಶ್ಲೋಕವೂ ಹೌದು, ಈ ವಾರಕ್ಕೆ ಸಂಬಂಧಪಟ್ಟ ಶ್ಲೋಕವೂ ಹೌದು, ಈ ಶ್ಲೋಕಗಳನ್ನ ಕೇಳುತ್ತಾ ಜಯವೂ ವಿಜಯವನ್ನು ತಮ್ಮ ಅಸ್ತ್ರಗಳನ್ನಾಗಿ ಪಡೆದುಕೊಳ್ಳತಕ್ಕಂತಹ ಸುದಿನ ನನ್ನ ಪ್ರೀತಿಯ ಬಂಧುಗಳೇ. ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ ವಿಸ್ತಾರಸ್ತಾವರಸ್ತಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಅನಿರ್ವಿನ್ನಸ್ತವಿಷ್ಟೋರ್ಭುರ್ಧರ್ಮಯೋಪೋ ಮಹಾಮಕಃ ನಕ್ಷತ್ರ ನೇಮಿ ನಕ್ಷತ್ರೀ ಕ್ಷಮ ಕ್ಷಾಮ ಸಮೀಹನಃ ಯಜ್ಞ ಇಜ್ಜೋ ಮಹೇಜ್ಶ್ಚಾಕೃತ ಸತ್ರಂ ಸತಾಂಗತಿಃ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞ ಜ್ಞಾನಮುತ್ತಮಂ. ಈ ಶ್ಲೋಕವನ್ನು ಕೇಳಿಸಿಕೊಳ್ತಾ ಅತ್ಯಂತ ಅಭ್ಯುದಯ ಫಲವನ್ನ ತಾವು ಕಾಣ್ತಾರೆ. ಶುಭ ಫಲಿತಾಗಲಿ.